ಹಲೋ ಹಾಯ್ ಫ್ರೆಂಡ್ಸ್, ಅರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಮೈಸೂರು ಸ್ಟೈಲಿನ ಚುರುಮುರಿ ಮಾಡೋದು ಹೇಗೆ ಅಂತ, ಸ್ಪೆಷಲ್ ಚುರುಮುರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಕಪ್ ತಗೊಳ್ಳಿ. ಇವಾಗ ಒಂದು ಮೀಡಿಯಂ ಸೈಜ್ನ ಬೌಲು. ಆ ಬೌಲ್ಗೆ ನಾನು 2 ಪ್ಲೇಟ್ ಆಗೋಗೆ ಚುರುಮುರಿನ ಕಲಿಸ್ತಾ ಇದ್ದೀನಿ. ಇವಾಗ ಅದಕ್ಕೆ ನೀವು ಆನಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ 1.5 ಅಷ್ಟು ಆನಿಯನ್ ಹಾಕೊಂಡಿದ್ದೀನಿ. ಮತ್ತೆ ಟೊಮೆಟೊ ಕೂಡ 2 ಟೊಮೆಟೊನ ಚಿಕ್ಕ ಚಿಕ್ಕದು, ಅದನ್ನ ಫುಲ್ 2 ಟೊಮೆಟೊ ಕೂಡ ಹಾಕೊಂಬಿಡಿ. ಕ್ಯಾರೆಟ್ ನಾನು ಒಂದು ಚಿಕ್ಕ ಕ್ಯಾರೆಟ್ನ ತುರ್ಕೊಂಡು ಅದನ್ನು ಹಾಕೊಳ್ಳಿ. ಇದು 2 ಪ್ಲೇಟಿಗೆ ಆಗುವಷ್ಟು ನಾನು ಹೇಳ್ತಾ ಇದ್ದೀನಿ. ಮತ್ತೆ ತೆಂಗಿನಕಾಯಿ ಅಷ್ಟೇ 1/4 ಭಾಗ ತೆಂಗಿನಕಾಯಿನೂ ತುರ್ಕೊಂಡು ಈ ಥರ ಉದ್ದುದಕ್ಕೆ ಅದನ್ನು ಕೂಡ ಹಾಕೊಳ್ಳಿ. 1/4 ಭಾಗ ಸಾಕು. ಮತ್ತೆ ಮಿಕ್ಸ್ಚರ್ ಕಾಂಗ್ರೆಸ್ ಕಡಲೆಕಾಯಿ ಬೀಜನೂ ಅಷ್ಟೇ 1 ಹಿಡಿಯಷ್ಟು ಹಾಕೊಳ್ಳಿ. ಮತ್ತೆ ಮಿಕ್ಸ್ಚರ್ ಕೂಡ 1 ಹಿಡಿಯಷ್ಟನ್ನ ಹಾಕೊಳ್ಳಿ. 1/2 ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಳ್ಳಿ. ಆಮೇಲೆ ಬೇಕು ಅಂದರೆ ಟೇಸ್ಟ್ ನೋಡಿ ಮತ್ತೆ ನೀವು ಹಾಕೋಬೋದು. ಆಮೇಲೆ 3/4 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, ಅದನ್ನು ಕೂಡ ನೀವು ಟೇಸ್ಟ್ ನೋಡಿ ಹಾಕೋಬೋದು ಮತ್ತೆ ಮೇಲ್ಗಡೆ. ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ನೋಡಿ ಇಷ್ಟನ್ನ 1 ಹಿಡಿಯಷ್ಟು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ 1 ಹಿಡಿ ಆಗುವಷ್ಟು ಹಾಕೊಳ್ಳಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಆಯಿಲ್ ಮತ್ತೆ ಲೆಮನ್ ಜ್ಯೂಸ್ ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಮತ್ತೆ 1 ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನೀವು ಆಮೇಲೆ ಪುರಿನ ಹಾಕೊಳ್ಳಿ. ಮೊದಲೇ ಹಾಕೊಂಡ್ರೆ ಮೆತ್ತಗೆ ಆಗೋಗುತ್ತೆ ಬೇಗ. ಅದಕ್ಕೇನೆ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಪುರಿ ಹಾಕೊಂಡು ಬೇಗ ಕಲಸಿ ಸರ್ವ್ ಮಾಡಿದ್ರೆ ಗರಿ ಗರಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ, ಖಾರವಾಗಿ. ನೋಡಿ ಇವಾಗ ಇದಕ್ಕೆ ನಾನು ಸಾಲ್ಟೆಡ್ ಪುರಿನ ತಗೊಂಡಿದ್ದೀನಿ. ಇದಕ್ಕೆ ಸಾಲ್ಟೆಡ್ ಪುರಿ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡಿದ ತಕ್ಷಣ ಸರ್ವ್ ಮಾಡ್ಕೊಳ್ಳಿ. ನಿಮ್ಗೆ ಉಪ್ಪು ಖಾರ ಸರಿಯಾಗಿದೆ ಇಲ್ಲ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹಾಕೊಂಡು ಬೇಗ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಗರಿ ಗರಿಯಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಇವಾಗ ಇನ್ನೇನು ಚುರುಮುರಿ ರೆಡಿ ಆಗ್ತಾ ಇದೆ. ನೋಡಿ ಕಲರ್ಫುಲ್ ಆಗಿ ಎಷ್ಟು ಸ್ಪೈಸಿಯಾಗಿ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ. ಇದನ್ನ ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡಿ. ಮೇಲ್ಗಡೆ ಬೇಕು ಅಂದ್ರೆ ನೀವು ಇದಕ್ಕೆ ಇನ್ನೊಂದು ಸ್ವಲ್ಪ ಮಿಕ್ಸ್ಚರು ಮತ್ತೆ ಕಾಂಗ್ರೆಸ್ ಕಡಲೆಕಾಯಿ ಬೀಜನ ಹಾಕೋಬಹುದು. ಹಾಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ತುಂಬಾ ಈಸಿ ಅಂಡ್ ಸಿಂಪಲ್ ರೆಸಿಪಿ. ಮನೆಯಲ್ಲೆಲ್ಲರೂ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ತುಂಬಾ ಈಸಿ ಆದಂತ, ಟೇಸ್ಟಿ ಆದಂತ, ಸ್ಪೈಸಿ ಆದಂತ ಎಮ್ಮಿ ರೆಸಿಪಿ ನಿಮಗೆ ತೋರಿಸ್ತೀನಿ. ಮನೆಯಲ್ಲೆಲ್ಲ ಟ್ರೈ ಮಾಡಿ ಶೇರ್ ಮಾಡಿ ಎಲ್ಲರಿಗೂ. ಥ್ಯಾಂಕ್ ಯು ಫ್ರೆಂಡ್ಸ್.